ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು ಸೆಲ್ಫಿ ವಿಡಿಯೋ ಮಾಡಿದೆ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತಾನೆ ಇರ್ತೀನಿ. ತುಂಬ ಜನ ಕೇಳ್ತಾರೆ, ನಾನೇನು ಮಾಡಲ್ಲ ಸರ್, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ನಾನು ಅವರಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ನಾವು ರಸ್ತೆಯಲ್ಲಿ ಹೋಗುವಾಗ ಯಾವುದಾದ್ರೂ ನಾಯಿಯನ್ನು ನೋಡಿದಾಗ ಕಲ್ಲು ಹೊಡಿತೀವಿ, ಅದು ಮತ್ತೆ ನಮ್ಮನ್ನು ಹಿಂದ್ಗಡೆಯಿಂದ ಓಡಿಸ್ಕೊಂಡು ಬರುತ್ತೆ. ಆ್ಯಂಡ್ ವಿಚಾರ ಇಷ್ಟೇ ಬಂಧುಗಳೇ, ಬೊಗಳೋ ನಾಯಿ ಯಾವತ್ತೂ ಕಚ್ಚಲ್ಲ ಅಂತಾರೆ. ಕಲ್ಲು ಹೊಡೆದಿದ್ದು ನಮ್ಮದೇ ತಪ್ಪು ತಾನೆ. ಇದರ ಅರ್ಥ ಏನು ಹೇಳಿ? ಯಾವುದಾದ್ರೂ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡ್ತಾ ಅಂದ್ಕೊಳ್ಳೆ ನಾವು ತಲೆ ಕೆಡಿಸ್ಕೋಬಾರ್ದು, ರಿಯಾಕ್ಟೇ ಮಾಡಬಾರ್ದು. ಯಾಕಂದರೆ ನಾವೇನಂತ ನಮ್ಗೆ ಗೊತ್ತು. ಏನು ಆಡೋರು ಆಡಿಕೊಳ್ಳೋರು ಯಾರಾದರೂ ಏನು ಬಂದು ನಮ್ಗೆ ಊಟ ಹಾಕ್ತಾರೆ. ಲೈಫಲ್ಲಿ ನಮ್ಮ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಗೆ ಗೊತ್ತಿದ್ರೆ ಸಾಕು, ಬೇರೆಯವ್ರು ಏನೇ ಅನ್ನಲಿ. ಯಾಕಂದರೆ ನಾವು ಲೈಫಲ್ಲಿ ಬಿದ್ದರೆ ತಿಂಗಳು EMI ನೀವೇ ಕಟ್ಟಬೇಕು ಸ್ವಾಮಿ. ನಿಮ್ಮ ಸಾಲ ನೀವೇ ಕಟ್ಕೊಳ್ಬೇಕು. ಏನು ಆಡೋರು ಆಡಿಕೊಳ್ಳೋರು ಏನು ಬಂದು ಕಟ್ತಾರ? ಇಲ್ಲ ಪಕ್ಕದ ಮನೆಯವ್ರು ಬಂದು ಕಟ್ತಾರ? ಆಡಿಕೊಳ್ಳೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನೀವಾಗಿರಿ ಅಂತ ಹೇಳ್ತಾ. ಆ್ಯಂಡ್ ತುಂಬ ಜನ ಹೇಳ್ತಾರೆ, ಲೈಫಲ್ಲಿ ನಾನು ಏನೇ ಮಾಡಿದ್ರು ಸರ್ ಸಕ್ಸಸ್ ಸಿಗ್ತಿಲ್ಲ, ನಾನು ಏನೇ ಮಾಡಿದ್ರು ಕೂಡ ಫೇಲ್ಯೂರ್. ಹಾಗಾದರೆ ನಿನ್ನೆ RCB ಮ್ಯಾಚನ್ನು ನೋಡಿದ್ರಿ ನೀವು. 17 ವರ್ಷ ಆದಮೇಲೆ 18ನೇ ವರ್ಷಕ್ಕೆ ಕಪ್ಪನ್ನು ಕೈ ಎತ್ಕೊಳ್ತಾರೆ. ನಾನು ಒಂದು ಸತ್ಯ, ನಾನು ಯಾವುದೇ ಥರದ ಜೂಜಿಗೆ ಸಪೋರ್ಟ್ ಮಾಡಲ್ಲ. ಬಟ್ RCB ನಾ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಕ್ರಿಕೆಟ್ ಪಂದ್ಯಾಟವನ್ನು ನೋಡಿ. ತಪ್ಪೇನಿದೆ? ನಿಮಗಿಷ್ಟ ಬಂದಂಥ ತಂಡಕ್ಕೆ ನೀವು ಪ್ರೋತ್ಸಾಹಿಸ್ತೀರ. ಬಟ್ ಕನ್ನಡಿಗರಾದವರು ಕನ್ನಡತನವನ್ನು ಎತ್ತಿ ಹಿಡಿಬೇಕು ಅನ್ನೋದು ನನ್ನ ಮನಸ್ಸಿನ ಭಾವನೆ. ಸೊ RCB ಕಪ್ ಗೆತ್ತಲ್ವಾ, ಈ ಸಲ ಕಪ್ಪು ನಮ್ಮದೇ ಅಲ್ಲ, ಈ ಸಲ ಕಪ್ಪು ನಮ್ಮದು ಅಂತ ಹೇಳಿದರು. ಆ್ಯಂಡ್ ಇದಕ್ಕೆ ಹೇಳೋದು, ನಾನು ಕೆಲಸ ಮಾಡಿದ ಕೂಡಲೇ ವಾರನೋ ತಿಂಗಳುಗಟ್ಟೆ ಆದಮೇಲೆ ಸಂಬಳ ಸಿಗುತ್ತೆ. ಅದೇ ಕೂಡಲೇ ಕೊಡಿ ಅಂದರೆ ಯಾವ ಓನರ್ ಕೊಡ್ತಾರೆ ಸ್ವಾಮಿ? ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಸೇರ್ತೀರಾ, 1 ವಾರ ಆಯಿತು, ನನಗೀಗಲೇ ಸಂಬಳ ಕೊಡಿ ಅಂದರೆ ಕೊಟ್ಬಿಡ್ತಾರಾ? ಎಲ್ಲ ತಾನೇ, ತಿಂಗಳದ ಅಂತ್ಯದ ತನಕ ಕಾಯಬೇಕು. ಇದರ ಅರ್ಥ ಇಷ್ಟೇ, ಜೀವನದಲ್ಲಿ ಯಾವತ್ತೂ ಕೂಡ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ಕಪ್ಪನ್ನು ಕೈಗೆತ್ಕೊಳ್ಬೋದು. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಖುಷಿಯಾಗುತ್ತೆ. ತುಂಬ ವೀಡಿಯೋಸ್ಗಳು ನೋಡಿದಾಗ ನನಗೆ ಅನಿಸೋದು, ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ಏನು ಸರ್ ನೀವು ಇತ್ತೀಚೆಗೆ ವೀಡಿಯೋಸ್ಗಳನ್ನು ಮಾಡ್ತಾಯಿಲ್ಲ. ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ, ಬಟ್ ರೀಲ್ಸಿಗೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಡ್ಯೂರೇಷನ್ ವೀಡಿಯೋ ಮಾಡಿದ್ಕೊಳ್ಳೆ ಒಂದೇ ಜನ ಹೇಳ್ತಾರೆ, ಸರ್ ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಮಾಡಿ ರೀಲ್ಸ್ ಮಾಡಿ ಅಂತಾರೆ. ಬಟ್ ರೀಲ್ಸ್ ಮಾಡಿದ್ಕೊಳ್ಳೆ ಹೇಳ್ತಾರೆ, ಸರ್ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಮಾಡಿ ಅಂತ. ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಯಾಕೆ ಹೇಳಿ? ನೀವು ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಇಷ್ಟಪಡೋರು. ನಿಮ್ಮ ಮನಸ್ಸಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡೋದು ನನ್ನ ಕರ್ತವ್ಯ ಅಂತ ಹೇಳ್ತಾ. ಆ್ಯಂಡ್ ಒಂದು ಖುಷಿ ಆಗ್ತಿದೆ, ಫೇಸ್ಬುಕ್ನಲ್ಲೂ ಕೂಡ 1.5 ಲಕ್ಷ ಜನ ಸ್ನೇಹಿತರು, ಹತ್ತಿರ ಫಾಲೋವರ್ಸ್ ಆಗ್ತಿದ್ದಾರೆ. ನಾನು ಪ್ರತಿ ಬಾರಿ ಹೇಳೋದಿಷ್ಟೇ, ನನ್ನ ಕಂಟೆಂಟನ್ನು ನೀವು ಇಷ್ಟಪಡ್ತೀರಾ. ಈ ಕಂಟೆಂಟಿಂದ ಸಿಗೋದು ಒಂದೇ, ನೊಂದ ಮನಸ್ಸಿಗೆ ಸಂಜೀವಿನಿ, ನೊಂದ ಮನೆ ಅಂಗಳದಿ ನಲಿವಿನ ಮಲ್ಲಿಗೆ ನರಳಿಸುವಂಥ ಪ್ರಯತ್ನ ನನ್ನದು. ಆ್ಯಂಡ್ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ, ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ. ಆ ಭಗವಂತ ಕೊಟ್ಟಂಥ ಅದ್ಭುತವಾದಂಥ ಸ್ವರವನ್ನು ನಾನು ಬಳಸ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳ್ತಾ, ನಾನು ಪ್ರತಿ ಬಾರಿ ಹೇಳೋದಿಷ್ಟೇ, ಮನಸ್ಸಿಗೆ ದುಃಖ ಆದರೆ ಸಾವಿರಾರು ಸಂಚಿಕೆಗಳಿದೆ ಬಂಧುಗಳೇ, ನೋಡಿ. ಯಾರೂ ಇಲ್ಲ ಅಂತ ನೀವು ಯೋಚನೆ ಮಾಡೋದು ಬೇಡ. ಸೊ ನಿಮ್ಮ ಮನಸ್ಸಿನ ನೋವಿಗೆ AK ಶೆಟ್ಟಿ ನಡೂರು ಧ್ವನಿಯಾಗಿದ್ದಾನೆ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಖುಷಿಯಾಗಿರಿ ಅಂತ ಹೇಳ್ತಾ. ತುಂಬ ಸಮಯ ಆಯಿತು ನಿಮ್ಮೆಲ್ಲರ ಜೊತೆ ಮಾತಾಡಿದೆ. ನನ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಊರು ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ಒಂದು ಖುಷಿ, ರಾಜ್ಯ ಅಲ್ಲ, ಹೊರ ರಾಜ್ಯ ಅಲ್ಲ, ಹೊರ ದೇಶದಿಂದಲೂ ಕೂಡ ಒಂದಿಷ್ಟು ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀರಾ. ಅದು ಖುಷಿ ಆಗುತ್ತೆ. ಯಾಕೆ ಹೇಳಿ? ಹೊರ ರಾಜ್ಯ ಆದರೂ ಕೂಡ, ಹೊರ ದೇಶ ಆದರೂ ಕೂಡ ಕನ್ನಡದ ಹುಡುಗದ ಮೇಲೆ ನೀವು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ನನಗಷ್ಟೇ ಸಾಕು ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ. ಆ್ಯಂಡ್ ನೆನಪಿರಲಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸಬ್ಸ್ಕ್ರೈಬ್ ಮಾಡಿ, ಹೊಸಬರು ಬಂದವರು ಯಾರಾದರೂ ಇದ್ದರೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿನ್ನೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ RCB ವಿಜಯೋತ್ಸವದ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತಕ್ಕೆ 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವ ಸುದ್ದಿ ತಿಳಿದು
ಅತ್ಯಂತ ದುಃಖವಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾಗೂ ಕುಟುಂಬದ ಸದಸ್ಯರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಗಾಯಗೊಂಡವರು ಶೀಘ್ರದಲ್ಲಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸೋಣ. ಒಂದು ಮಾತು, ಅಭಿಮಾನವಿರಲಿ, ಆದರೆ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ನೆನಪಿರಲಿ.